ದ್ವಿಭಾಷಾ ಸೂತ್ರ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದೆ. ದ್ವಿಭಾಷಾ ಸೂತ್ರ ಮೊದಲಿನಿಂದಲೂ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕು ಅನ್ನೋ ಹೋರಾಟ ಸುಮಾರು 25 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬಂದಿದೆ. ನಮಗೆ ದ್ವಿಭಾಷಾ ಸೂತ್ರ ಅಂದರೆ ನಮಗೆ ಕನ್ನಡ ಮತ್ತು ಇಂಗ್ಲೀಷ್ ಸಾಕು, ಹಿಂದಿ ಬೇಡ ಅನ್ನೋ ಅರ್ಥ. ಇಲ್ಲಿವರೆಗೂ ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರ ಇತ್ತು, ಅದು ಬೇಡ. ಈಗ ನಮಗೆ ದ್ವಿಭಾಷಾ ಸೂತ್ರ, 2 ಭಾಷೆಗಳು ಸಾಕು, 3ನೇ ಭಾಷೆ ಹಿಂದಿ ನಮಗೆ ಅಗತ್ಯ ಇಲ್ಲ, ಹಿಂದಿಯಿಂದ ಯಾವುದೇ ಅನುಕೂಲ ಇಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ನಮಗೆ 2 ಭಾಷೆಗಳು ಸಾಕು. ಇವತ್ತು ತ್ರಿಭಾಷಾ ಸೂತ್ರ ಜಾರಿಗೆ ಇದ್ದ ಕಾರಣ ತ್ರಿಭಾಷಾ ಸೂತ್ರದಿಂದ ಹಿಂದಿಯ ಏರಿಕೆ, ಹಿಂದಿಯ ಬಲವಂತವಾದ ಏರಿಕೆಯಿಂದಾಗಿ ಕರ್ನಾಟಕದಲ್ಲಿ 2023ರಲ್ಲಿ ಹಿಂದಿ ಪರೀಕ್ಷೆಯಲ್ಲಿ ಸುಮಾರು 97,000 ಜನ ವಿದ್ಯಾರ್ಥಿಗಳು ಫೇಲಾದರು. ಹಿಂದಿ ಒಂದು ಸಬ್ಜೆಕ್ಟ್, ಹಿಂದಿ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆದು ಫೇಲಾದಂಥ ವಿದ್ಯಾರ್ಥಿಗಳು 97,000. 2024ರಲ್ಲಿ ಇದೇ ಹಿಂದಿ ಏರಿಕೆಯಿಂದಾಗಿ ಹಿಂದಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರು 1,20,000 ಜನ SLCಯಲ್ಲಿ ಹಿಂದಿಯಿಂದಾಗಿ ಫೇಲಾದರು. ಈ ಸಮಸ್ಯೆ ನಮ್ಮ ಕರ್ನಾಟಕದ ಶಿಕ್ಷಣ ನೀತಿಯಲ್ಲಿ ಹಿಂದಿ ಏರಿಕೆ ಆಗಿರೋದ್ರಿಂದ ಹಿಂದಿಯಿಂದ ನಮ್ಮ ಈ ನೆಲದ ಮಕ್ಕಳು ಲಕ್ಷಾಂತರ ಜನ ಒಂದು ಹಿಂದಿ ಪರೀಕ್ಷೆಯಿಂದಾಗಿ SLCಯಲ್ಲಿ ಫೇಲಾಗ್ತಾ ಇದ್ದಾರೆ. ಹಾಗಾಗಿ ಹಿಂದಿಯ ಏರಿಕೆ, ಬಲವಂತವಾದ ದಬ್ಬಾಳಿಕೆಯಿಂದಾಗಿ ಕನ್ನಡದ ಭಾಷೆಯ ಮೇಲೆ ಭಾರಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ನಮ್ಮ ನೆಲದ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಹಿಂದಿ ಒಂದು ಹೆಚ್ಚುವರಿಕೆಯಾಗಿ ಏರಿಕೆ ಮಾಡಿದ ಕಾರಣ ಬಲವಂತವಾಗಿ ಹಿಂದಿಯನ್ನು ನಮ್ಮ ವಿದ್ಯಾರ್ಥಿಗಳ ಮೇಲೆ ಏರಿಕೆ ಮಾಡಿದ ಕಾರಣ ಹಿಂದಿ 1ರಿಂದ ಲಕ್ಷಾಂತರ ಮಕ್ಕಳು SLC ಪರೀಕ್ಷೆಯಲ್ಲಿ ಫೇಲಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮಗೆ ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಸಾಕು ಅನ್ನುವ ಕೋರಿಕೆ, ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಿರುವಂಥದ್ದು. ಈ ಕಾರಣಕ್ಕಾಗಿ ಮೊನ್ನೆ ಕರ್ನಾಟಕ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡ್ತು. ಆ ಸಮಿತಿ ಸರ್ಕಾರಕ್ಕೆ ವರದಿ ಕೊಡ್ತು. ಇವತ್ತು ತಮಿಳುನಾಡಲ್ಲಿ ದ್ವಿಭಾಷಾ ಸೂತ್ರ ಇದೆ, ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಇದೆ, ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ದ್ವಿಭಾಷಾ ಸೂತ್ರ ಇದೆ. ಆದರೆ ಕರ್ನಾಟಕದಲ್ಲಿ ಯಾಕೆ ತ್ರಿಭಾಷಾ ಸೂತ್ರ ಬೇಕು? ಹಾಗಾಗಿ ನಮಗೆ ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಸಾಕು ಅನ್ನುವ ಕೋರಿಕೆ ಮತ್ತು ಆಗ್ರಹವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬಂದಿದೆ. ಇವತ್ತು ಸಹ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಮೊನ್ನೆ ಯಾವ ಸಮಿತಿ ಸರ್ಕಾರಕ್ಕೆ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಸಮಿತಿಯ ವರದಿಯಲ್ಲಿ ಹೇಳಿದ್ದು ನಮಗೆ ದ್ವಿಭಾಷಾ ಸೂತ್ರ ಸಾಕು, ತ್ರಿಭಾಷಾ ಸೂತ್ರ ಬೇಡ ಅನ್ನುವ ಒಂದು ರಿಪೋರ್ಟನ್ನು ರಾಜ್ಯ ಸರ್ಕಾರಕ್ಕೆ ಆ ಒಂದು ಸಮಿತಿ ಕೊಟ್ಟಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀವಿ, ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ತ್ರಿಭಾಷಾ ಸೂತ್ರವನ್ನು ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನು ಜಾರಿ ತರಬೇಕು ಅನ್ನುವ ಹಕ್ಕೊತ್ತಾಯವನ್ನು ಈ ಚಳುವಳಿಯ ಮುಖಾಂತರ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭ ಆದ ಈ ಚಳುವಳಿ ನಾಳೆ ಸಂಜೆ 6 ಗಂಟೆವರೆಗೂ ನಿರಂತರವಾಗಿ ನಡೆಯುತ್ತೆ. ಸರ್ಕಾರ ತಕ್ಷಣ ಸಚಿವ ಸಂಪುಟದ ಸಭೆ ಕರೆದು ತೀರ್ಮಾನ ಮಾಡಬೇಕು, ಆ ಕಾಯ್ದೆಯನ್ನು ಜಾರಿಗೆ ಬರಬೇಕು. ನಮಗೆ ದ್ವಿಭಾಷಾ ಸೂತ್ರ ಸಾಕು, ತ್ರಿಭಾಷಾ ಸೂತ್ರ ಬೇಡ. ಹಿಂದಿ ಏರಿಕೆ ನಿಲ್ಲಬೇಕು, ಹಿಂದಿಯ ದಬ್ಬಾಳಿಕೆ ನಿಲ್ಲಬೇಕು. ಹಿಂದಿಯಿಂದಾಗಿ ನಮ್ಮ ಮಕ್ಕಳು ವರ್ಷಕ್ಕೆ ಲಕ್ಷಾಂತರ ಮಕ್ಕಳೇನು ಹಿಂದಿಯಿಂದಾಗಿ SLCಯಲ್ಲಿ ಫೇಲ್ ಆಗ್ತಾ ಇದ್ದಾರಲ್ಲ,
ಆ ಮಕ್ಕಳ ಭವಿಷ್ಯಕ್ಕಾಗಿ ನಮಗೆ ದ್ವಿಭಾಷಾ ಸೂತ್ರ ಸಾಕು, ಕನ್ನಡ ಇಂಗ್ಲೀಷು ಸಾಕು, ಹಿಂದಿ ಬೇಡ ಅನ್ನುವ ಹಕ್ಕೊತ್ತಾಯದ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರದ ಮುಂದೆ ನಮ್ಮ ಹಕ್ಕೊತ್ತಾಯವನ್ನು ಮಾಡಿದ್ದೀವಿ. ಸರ್ಕಾರ ದ್ವಿಭಾಷಾ ಸೂತ್ರ ಜಾರಿ ತರಬೇಕು, ತ್ರಿಭಾಷಾ ಸೂತ್ರ ಕೈ ಬಿಡಬೇಕು ಅನ್ನೋದು ಇವತ್ತಿನ ಹೋರಾಟದ ತೀರ್ಮಾನ.